ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ಡಿ ಪಿ ಕ್ಯಾಪು ಈಚೆಗೆ ಬಂದ್ಬಿಟ್ಟಿದೆ. ಓಕೆನಾ, ಇದು AHದು ಡಿ ಪಿ. ಓಕೆನಾ, ಇವತ್ತು ನಾವು ಇದನ್ನ ರಿಪೇರಿ ಮಾಡೋಣ ಅಂತ ಇದ್ದೀವಿ. ನೋಡಿ, ಇದು ಹೊಸ ಡಿ ಪಿ ತಂದಿದ್ದೀನಿ ನಾನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ 32 amsದು. ಓಕೆನಾ, ಇದು ಆ ಕಡೆ ಈ ಕಡೆ 2 ಕ್ಲಿಪ್ ಬರುತ್ತೆ. ಓಕೆನಾ, ಈ ಕಡೆ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಸೈಡು ಒಂದು ಕ್ಲಿಪ್ ಇದೆ, ಅದನ್ನ ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಓಪನ್ ಆಗುತ್ತೆ, ಕೈ ಹಾಕಿ ತೆಗಿಯೋಷ್ಟು. ನೋಡಿ, ನಾನು ಕೈ ಹಾಕಿ ತೆಗಿತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಕ್ಯಾಪ್ ಓಪನ್ ಆಗ್ತಾ ಇದೆ. ನೋಡಿ, ಸುತ್ತ ಲಾಕ್ ಇರುತ್ತೆ, ಸುತ್ತ ಕ್ಲೀನಾಗಿ ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಂದ್ಬಿಡುತ್ತೆ ಈಚೆಗೆ. ಓಕೆನಾ, ಇಲ್ಲಿ ಮೇಲ್ಗಡೆ 4 ಸ್ಕ್ರೂ ಇದೆ, 5 ಸ್ಕ್ರೂ ಇದೆ. ಓಕೆನಾ, ಇದು ಔಟ್ಸೈಡಿಂದ ಬರುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಬರೋದು ಡೌಟ್ ಇದೆ ಅದು. ಓಕೆನಾ, ನೋಡಿ, ಅಲ್ಲಿಂದ ಈಚೆಗೆ ಬಂದರೆ ನಾವು ಹೆಂಗೋ ಹಾಕ್ಬೇಕಾದ್ರೆ ಇಲ್ಲಿಂದನೇ ಪ್ರೆಸ್ ಮಾಡಿದ್ರೆ ಕುತ್ಕೊಬಿಡುತ್ತೆ. ಓಕೆನಾ, ನಾನು ಅಲ್ಲಿಂದ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಲಾಕ್ ಇದೆ, ಮೇಲ್ಗಡೆ ಇದೆ, ಕೆಳಗಡೆ ಇರುತ್ತೆ ಲಾಕು. ಓಕೆನಾ, ಅದು ಬರೋದು ಡೌಟ್ ಇದೆ. ಓಕೆನಾ, ಬಂದರೆ ಇಲ್ಲಿಂದನೇ ನಾವು ಫಿಕ್ಸ್ ಮಾಡ್ಬೋದು ಅದನ್ನ. ಮೋಸ್ಟ್ಲಿ ಬರೋದು ಡೌಟ್ ಇದೆ. ಪವರ್ ಇದೆಯಾ ನೋಡೋಣ ಒಂದ್ಸತಿ. ಪವರ್ ಆಫ್ ಮಾಡಿದ್ದೀನಿ ಡಿ ಪಿನ, ಆದರೂ ಒಂದ್ಸತಿ ಚೆಕ್ ಮಾಡ್ತಾಯಿದ್ದೀನಿ. ಓಕೆನಾ, ನೋಡಿ, ನಾನು ಸ್ಕ್ರೂ ಡ್ರೈವರ್ ತಂದಿದ್ದೀನಿ, ಸ್ಟಾರ್ ಸ್ಕ್ರೂ ಡ್ರೈವರು. ಮೇಲ್ಗಡೆ 2 ಇದೆ, ಕೆಳಗಡೆ 1 2 3 ಇದೆ. ಓಕೆನಾ, ಟೋಟಲ್ 5 ಇದೆ. ಇವಾಗ ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ. ಸುಮ್ಮನೆ ಅದು ಬರ್ತಾ ಇಲ್ಲ ಲಾಕು. ಓಕೆನಾ, ಸುಮ್ಮನೆ ಅದು ತೆಗಿಯೋಕೆ ಹೋಗಿ ಸುಮ್ಮನೆ ಕ್ಯಾಪ್ ಓಪನ್ ಹೊಡೆದೋಗ್ಬಿಟ್ರೆ ಕಷ್ಟ. ಸುಮ್ಮನೆ ಫುಲ್ ಸೆಟ್ಟೇ ಹಾಕಬೇಕಾಗುತ್ತೆ ಆಮೇಲೆ. ಓಕೆನಾ, ಓಪನ್ ಮಾಡಿಬಿಟ್ರೆ ಈಸಿ ಅನಿಸುತ್ತೆ. ಕ್ಲೀನಾಗಿ ಓಪನ್ ಮಾಡಿ ಫಿಟ್ ಮಾಡೋಣ. ನೋಡಿ, ಮೇಲ್ಗಡೆ 2 ಸ್ಕ್ರೂ ಇದೆ, ನಾನು ಸ್ಕ್ರೂ ಓಪನ್ ಮಾಡ್ತಾಯಿದ್ದೀನಿ. ಓಕೆನಾ, ಇದು ಬಂದು ಮೊದಲೇ AH ಪಾಯಿಂಟ್ ಇದು. ಓಕೆನಾ, ತಿರ್ಗಾ ಹೊಡೆದೋದ್ರೆ ತಿರ್ಗಾ ಕಷ್ಟ ಆಗುತ್ತೆ. ಓಕೆನಾ, ಸ್ಕ್ರೂ ಓಪನ್ ಮಾಡ್ತಾಯಿದ್ದೀನಿ. ಮೇಲ್ಗಡೆಯಿಂದ 2 ಸ್ಕ್ರೂ ತೆಗ್ದಿದ್ದೀನಿ. ಇದು 3ನೇ ಸ್ಕ್ರೂ ತೆಗಿತಾ ಇದ್ದೀನಿ ಕೆಳಗಡೆ. ಓಕೆನಾ, ಸ್ಟಾರ್ ಸ್ಕ್ರೂ ಹಾಕಿರ್ತೀವಿ, ಸ್ಟಾರ್ ಸ್ಕ್ರೂ ಈಸಿಯಾಗಿ ಬರುತ್ತೆ. ಓಕೆನಾ, ಏನು ಕಷ್ಟ ಏನಿಲ್ಲ. ಓಕೆನಾ, ನೀವೇನಾದ್ರು ಮಾಡ್ಬೇಕಾದ್ರೆ ಪವರ್ ಆಫ್ ಮಾಡಿಕೊಂಡು ಒಂದ್ಸತಿ ಪವರ್ ಬರ್ತಾ ಇದೆಯಾ ಇಲ್ಲ ಅಂತ ಇನ್ನೊಂದು ಸತಿ ಶೋರ್ ಮಾಡಿಕೊಂಡು ಮಾಡಿ. ನಿಮ್ಗೆ ಏನಾರು ಐಡಿಯಾ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಎಲೆಕ್ಟ್ರಿಷಿಯನಿಂದನೇ ಮಾಡಿಸಿ. ಓಕೆನಾ, ನೋಡಿ, ಒಳಗಡೆ ನೋಡೋಕ್ಕೆ ಈ ರೀತಿ ಇರುತ್ತೆ, ತುಂಬ ಕನೆಕ್ಷನ್ ಇರುತ್ತೆ. ಓಕೆನಾ, ನೋಡಿ, ಇದರಲ್ಲಿ ಡಿ ಪಿಲಿ 2 ಇನ್ಪುಟ್ 2 ಔಟ್ಪುಟ್ ಬರುತ್ತೆ. ಓಕೆನಾ, ಒಂದು ಇಂಡಿಕೇಟ್ರ್ ಬರುತ್ತೆ. ಓಕೆನಾ, ನಿಮಗೆ ಇನ್ಪುಟ್ಟು ಮೇಲ್ಗಡೆ ಕನೆಕ್ಷನ್ ಆಗುತ್ತೆ, ಔಟ್ಪುಟ್ಟು ಕೆಳಗಡೆ ಕನೆಕ್ಷನ್ ಆಗುತ್ತೆ. ಓಕೆನಾ, ಸ್ಕ್ರೂ ತೆಗ್ದು ಇಟ್ಬಿಡ್ತೀನಿ, ಆಮೇಲೆ ಇಲ್ಲಾಂದ್ರೆ ಬೀಳ್ತಾನೆ ಇರುತ್ತೆ ನಾನು ಕೆಲಸ ಮಾಡ್ಬೇಕಾರೆ. ಓಕೆನಾ, ನೋಡಿ, ಇದು ಮೇಲ್ಗಡೆ ಇದೆಯಲ್ಲ, ಈ ವೈರು ಟೇಪ್ ಹಾಕಿದೆಯಲ್ಲ, ಟೇಪ್ ಹಾಕಿರೋದು ನೆಗೆಟಿವು, ಈ ಕಡೆ ಇರೋದು ಪಾಸಿಟಿವು, ಆ ಥರ ಆಪೋಸಿಟ್ ಇರೋದು. ನೋಡಿ, ನಾನು ತೆಗಿತಾ ಇರೋದು ಪಾಸಿಟಿವು. ಓಕೆನಾ, ಪಾಸಿಟಿವ್ ನೆಗೆಟಿವ್ ಎಲ್ಲ ಸ್ಕ್ರೂನು ಲೂಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ತೆಗಿಬೇಕದನ್ನ. ಓಕೆನಾ, ಟೆಸ್ಟರ್ ಮುಖಾಂತರ ಇನ್ನು ಒಂದು ಸತಿ ಚೆಕ್ ಮಾಡಿಕೊಂಡು ತೆಗಿತಾ ಇರೋದು. ಓಕೆನಾ, ಪವರ್ ಏನು ಬರ್ತಾಯಿಲ್ಲ ಅಂದಮೇಲೆ ಅಲ್ಲಿ ಡಿ ಪಿ ಆಫ್ ಮಾಡಿರ್ತೀವಿ, ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆನಾ, ನೋಡಿ, ಲೂಸ್ ಮಾಡ್ತಾಯಿದ್ದೀನಿ ವೈರು. ನೋಡಿ, ಬರ್ತಾಯಿದೆ, ಫುಲ್ಲು ಟೈಟ್ ಇರುತ್ತೆ ಡಿ ಪಿ. ಈ ಥರಲ್ಲೆಲ್ಲ AH ಪಾಯಿಂಟಲ್ಲೆಲ್ಲ ಫುಲ್ಲು ಓವರ್ ಟೈಟ್ ಥರ ಮಾಡಿರ್ತಾರೆ. ಓಕೆನಾ, ಏಕೆ ಅಂದರೆ ಅದು ಲೂಸ್ ಕನೆಕ್ಷನ್ ಆಗಬಾರ್ದು ಅಂತ. ನೋಡಿ, ನಾನು ನೆಗೆಟಿವ್ ಕನೆಕ್ಷನ್ ತೆಗೆದೆ, ಇನ್ಪುಟ್ ವೈರು. ಓಕೆನಾ, ಇದು ಪಾಸಿಟಿವ್ ಕನೆಕ್ಷನು. ನೋಡಿ, ತೆಗೆದೆ, ಇದು ಪಾಸಿಟಿವ್ ಕನೆಕ್ಷನ್ ಇದೆ ಇನ್ಪುಟ್ಟು ಸ್ವಿಚ್ಗೆ. ಓಕೆನಾ, ಇವಾಗ ಔಟ್ಪುಟ್ಟು ತೆಗಿಬೇಕು. ಓಕೆನಾ, ನೋಡಿ, ಇದು ಔಟ್ಪುಟ್ಟು ವೈರ್ ತೆಗೆದೆ. ಈ ಕಡೆ ಪಾಸಿಟಿವ್ ಔಟ್ಪುಟ್ ಇರುತ್ತೆ, ಅದು ತೆಗಿತೀನಿ. ಮತ್ತು ಆ ಇಂಡಿಕೇಟ್ರನ್ನ ಹಂಗೆ ತೆಗಿತೀನಿ. ಓಕೆನಾ, ವೈರಲ್ಲಿ ಇರಲಿ ಅದು. ಓಕೆನಾ, ಇಂಡಿಕೇಟ್ರನ್ನ ಅದೇ ಯೂಸ್ ಮಾಡೋಣ ಅಂತ ಇದ್ದೀನಿ. ಓಕೆನಾ, ಸ್ವಿಚ್ಚು ತೆಗೆದೆ. ನೋಡಿ, ಇದು ಹಿಂಗೆ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಓಕೆನಾ, ಇವಾಗ ಹೊಸ ಸ್ವಿಚ್ ಇದೆ ಇದು. ಓಕೆನಾ, ಇದನ್ನ ಹಾಕ್ತೀನಿ. ನೋಡಿ, ಆ ಕಡೆ ಹಿಂದೆಗಡೆ 2 ಕ್ಲಿಪ್ ಇದೆ, ಕ್ಲಿಪ್ನ ಕ್ಲೀನಾಗಿ ಆ ಸ್ಲಾಟಲ್ಲಿ ಕುಂಡ್ರಿಸ್ಬಿಟ್ಟು ಈ ಕಡೆಯಿಂದ ಕ್ಲೀನಾಗಿ ತಳ್ಳಿದ್ರೆ ಹಂಗೆ ಕೂತ್ಕೊಳ್ಳುತ್ತೆ. ನೋಡಿ, ಎಷ್ಟು ನೀಟಾಗಿ ಕೂತ್ಕೊಳ್ತು, ಎಷ್ಟು ಈಸಿಯಾಗಿ ಕೂತ್ಕೊಳ್ತು. ಓಕೆನಾ, ನೋಡಿ, ಕರೆಕ್ಟಾಗಿ ಕೂತಿದೆ, ಏನು ಗ್ಯಾಪ್ ಇಲ್ಲ, ಏನಿಲ್ಲ. ಇವಾಗ ಎಲ್ಲ ಸ್ಕ್ರೂನು ಇದರಲ್ಲೂ ಲೂಸ್ ಮಾಡ್ಕೊಳ್ಳೋಣ. 4 ಸ್ಕ್ರೂ ಇದೆ. ಫಸ್ಟ್ ಇಂಡಿಕೇಟ್ರ್ ಕನೆಕ್ಟ್ ಮಾಡ್ಕೊಳ್ತೀನಿ. ಇಂಡಿಕೇಟ್ರ್ ತೆಗ್ದಿದ್ನಲ್ಲ ಅದನ್ನ. ಓಕೆನಾ, ಇಂಡಿಕೇಟ್ರ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೆಗೆಟಿವ್ ಔಟ್ಪುಟ್ ಇದು ನಾನು ಇವಾಗ ತೆಗಿತಾ ಇರೋದು ಪಾಸಿಟಿವ್ ಔಟ್ಪುಟ್ ಇದು. ಓಕೆನಾ,
ಪಾಸಿಟಿವ್ ನೆಗೆಟಿವ್ ಅಂದರೆ ನ್ಯೂಟ್ರಲ್ಲು ಪೇಸ್ ಅಂತ, ಓಕೆನಾ. ಪೇಸು ನ್ಯೂಟ್ರಲ್ ಬರುತ್ತೆ ಪವರಲ್ಲಿ, ಓಕೆನಾ. ನೆಗೆಟಿವ್ ಅಂದರೆ ನ್ಯೂಟ್ರಲ್ಲು, ಪಾಸಿಟಿವ್ ಅಂದರೆ ಪೇಸ್ ಅಂತ, ಓಕೆನಾ. ಬಟ್ ಗೊತ್ತಾಗುತ್ತೆ ನೋಡಿ. ಇವಾಗ ವೈರ್ ಕನೆಕ್ಷನ್ ಮಾಡಿ ನಾನು ಟೈಟ್ ಮಾಡ್ತಾ ಇದ್ದೀನಿ ನೋಡಿ, ಪ್ರಾಪರಾಗಿ ಟೈಟ್ ಮಾಡಿದ್ದೀನಿ. ಇವಾಗ ಔಟ್ಪುಟ್ಟು ಪೇಸ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಕಲರ್ ವೈರ್ ಇದೆಯಲ್ಲ ಅದು, ಓಕೆನಾ. ನೋಡಿ ಕನೆಕ್ಟ್ ಮಾಡ್ತಾಯಿದ್ದೀನಿ, ಟೈಟ್ ಮಾಡ್ತಾಯಿದ್ದೀನಿ. ಈ ಏಜ್ ಪಾಯಿಂಟಲ್ಲಿ ಲೂಸ್ ಕನೆಕ್ಷನ್ ಇರಬಾರ್ದು, ಫುಲ್ಲು ಟೈಟ್ ಇರಬೇಕು. ಲೂಸ್ ಕನೆಕ್ಷನ್ ಇದ್ದರೆ ಸ್ಪಾರ್ಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಒಂದೊಂದು ಟೈಮಲ್ಲಿ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಿಚ್ಗಳು ಮೆಲ್ಟಾಗಿ ಫೈರ್ ಆಗೋ ಥರ ಇರುತ್ತೆ. ಆದಷ್ಟು ಫುಲ್ ಟೈಟ್ ಮಾಡ್ಕೊಳ್ಳಿ ಸ್ವಿಚ್ನ, ಅದು ಸ್ಕ್ರೂಗಳನ್ನೆಲ್ಲ ಟೈಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇನ್ಪುಟ್ ಕನೆಕ್ಷನ್ ಕೊಡಬೇಕು ನೋಡಿ, ಇದು ಪೇಸ್ ಇದು, ಓಕೆನಾ. ಇವಾಗ ಅದು ಸ್ಕ್ರೂ ಲೂಸ್ ಮಾಡಿಕೊಂಡು ಆಮೇಲೆ ಕನೆಕ್ಷನ್ ಮಾಡಬೇಕು ನೋಡಿ. ಸ್ಕ್ರೂನ ಲೂಸ್ ಮಾಡ್ತಾಯಿದ್ದೀನಿ. ಇದು ಪೇಸ್ ಕನೆಕ್ಟ್ ಆಗುತ್ತೆ, ಆ ಕಡೆ ನ್ಯೂಟ್ರಲ್ ಕನೆಕ್ಟ್ ಆಗುತ್ತೆ ನೋಡಿ. ಇದು ನ್ಯೂಟ್ರಲ್ದು ಸ್ಕ್ರೂ ಇದೆ, ಓಕೆನಾ. ಸ್ಕ್ರೂ ಲೂಸ್ ಮಾಡಿಕೊಂಡು ಈಗ ವೈರ್ನ ಪ್ರಾಪರಾಗಿ ಎಷ್ಟು ಹೋಗುತ್ತೋ ಅಷ್ಟು ಒಳಗೆ ಹಾಕಿ, ಓಕೆನಾ. ಮತ್ತು ದಪ್ಪ ಇರಬೇಕು ವೈರು ನೋಡಿ. ಇದು ಎಷ್ಟು ದಪ್ಪ ಇದೆ ವೈರು, ಓಕೆನಾ. ಏನಾದ್ರು ಸಣ್ಣ ಇದ್ದರೆ ಅದನ್ನ ಒಂದು ಸ್ವಲ್ಪ ಮೇಲ್ಗಡೆ ಸ್ಲೀವ್ನ ಓಪನ್ ಮಾಡಿ, ಹೊಸ ವೈರ್ ಇರುತ್ತಲ್ಲ ಅದನ್ನ ಕ್ಲೀನಾಗಿ ಟ್ವಿಸ್ಟ್ ಮಾಡಿ ಹಾಕಿ, ಓಕೆನಾ. ಅದೇನಾದ್ರು ವೈರ್ ಏನಾದ್ರು ಸಣ್ಣ ಇತ್ತು ಇಲ್ಲ ಕಟ್ಟಾಗಿತ್ತು ಅಂದರೆ, ಓಕೆನಾ. ಸುಮ್ಮನೆ ಏನು ಹಂಗೆ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದು ವೈರ್ ಚೆನ್ನಾಗಿದೆ, ನನ್ನಿಂದ ಏನು ಇಶ್ಯೂ ಇಲ್ಲ ಈ ವೈರು, ಓಕೆನಾ. ನೋಡಿ ನೆಗೆಟಿವ್ ಇದು ನೋಡಿ, ಟೈಟ್ ಮಾಡ್ತಾಯಿದ್ದೀನಿ. ನೆಗೆಟಿವ್ ಟೈಟ್ ಆಗಿದೆ, ಎಲ್ಲ ಟೈಟ್ ಆಗಿದೆ. ಡಿ ಪಿ ನೋಡಿ ಕ್ಲೀನಾಗಿ ಕೂತಿದೆ. ಇದು ಆನ್ ಮಾಡಿದರೆ, ಇದು ಆಫ್ ಮಾಡಿದ್ರೆ, ಓಕೆನಾ. ನಾನು ಇನ್ನೂ ಡಿ ಪಿ ಆನ್ ಮಾಡಿಲ್ಲ, ಅಲ್ಲಿ ಹೊರಗಡೆ ಡಿ ಪಿ ಆಫ್ ಇದೆ. ಕನೆಕ್ಷನ್ ಎಲ್ಲ ಪ್ರಾಪರಾಗಿದೆಯಾ ಒಂದು ಸತಿ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿ ಹಿಂಗೆ ಫಿಟ್ ಮಾಡೋಣ ನೋಡಿ. ಒಂದು ಸ್ಕ್ರೂ ಹಾಕಿ ಫಿಟ್ ಮಾಡಿದೆ. ಇವಾಗ ಎಣ್ಣೆದು ಎಲ್ಲಿ ಅದು ಲೈಟ್ ಇಲ್ಲ ಫ್ರೆಂಡ್ಸ್, ಲೈಟ್ ಆಫ್ ಮಾಡಿದ್ದೀನಲ್ಲ, ಫ್ಲ್ಯಾಶ್ ಲೈಟಲ್ಲೇ ಅದು ನಾನು ಇದು ಮಾಡ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು ಮತ್ತು ವರ್ಕ್ ಮಾಡ್ತಾ ಇರೋದು, ಓಕೆನಾ. ಅದರಿಂದ ಸ್ವಲ್ಪ ಲೈಟ್ ಇಶ್ಯೂ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಅಲ್ಲಿ ಹೋಲ್ ಇದೆಯಾ ಇಲ್ಲ ಅಂದರೆ ಆಗುತ್ತೆ. ಇದು ವುಡ್ ಅಂತ ಇದು ಸ್ಕ್ರೂ ಇದೆಯಲ್ಲ, ವುಡ್ ಸ್ಕ್ರೂ ಇದೆಯಲ್ಲ, ಅದು ಆಟೋಮೆಟಿಕ್ಕಾಗಿ ಕೂತ್ಕೊಳ್ಳುತ್ತೆ. ಇನ್ನು ಒಂದು ಸೆಂಟ್ರಲ್ ಇದೆ, ಇವಾಗ ಟೈಟ್ ಮಾಡೋಣ. ಟೈಟ್ ಮಾಡಿದ್ರೆ ನೋಡಿ, ಟೈಟ್ ಮಾಡಿದ್ದೀನಿ. ಇನ್ನೊಂದು ಸ್ಕ್ರೂ ಎಲ್ಲೋಯ್ತು, ಅದು ತೆಗಿತೀವಲ್ಲ ಅಲ್ಲಿ ಬಿದ್ದೋಗ್ಬಿಡುತ್ತೆ, ಅದು ಕೈಗೆ ಸಿಕ್ಕಲ್ಲ. ಅದು ಲೈಟ್ ಬೇರೆ ಆಫ್ ಮಾಡಿರ್ತೀವ, ಕಾಣಿಸೋದು ಇಲ್ಲ, ಓಕೆನಾ. ಟೈಟ್ ಮಾಡೋಣ, ಫುಲ್ಲು ಪ್ರಾಪರಾಗಿ ಟೈಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸತಿ ಏನಾದ್ರು ಲೂಸ್ ಇದ್ದರೆ ಟೈಟ್ ಮಾಡೋಣ, ಓಕೆನಾ. ಫುಲ್ ಟೈಟ್ ಇದೆ, ಪರ್ಫೆಕ್ಟಾಗಿದೆ, ಓಕೆನಾ. ಇವಾಗ ಮೇಲ್ಗಡೆದು ಕ್ಯಾಪ್ ಇದೆ, ಕ್ಯಾಪನ್ನು ಕ್ಲೀನಾಗಿ ಹಂಗೆ ಕುಂಡ್ರಿಸಿ, ಸುತ್ತ ಲಾಕ್ ಇರುತ್ತೆ ಇದಕ್ಕೆ, ಓಕೆನಾ. ಎಲ್ಲ ಲಾಕು ಕ್ಲೀನಾಗಿ ಕುಂಡ್ರಿಸೋಣ, ಇಲ್ಲಾಂದರೆ ತಿರ್ಗಾ ಹಂಗೆ ಓಪನ್ ಆಗಿಬಿಡುತ್ತೆ, ಅದು ಬೆಳಕಂತ ಬಂದ್ಬಿಡುತ್ತೆ ಈಚೆಗೆ, ಓಕೆನಾ. ಕ್ಲೀನಾಗಿ ಕುಂಡ್ರಿಸೋಣ ಸುತ್ತ, ಓಕೆನಾ. ಪ್ರಾಪರಾಗಿ ಕೂತಿದೆ, ಹಂಗೆ ಕೈಯಲ್ಲಿ ಇದು ಮಾಡಿದ್ರೆ ಒಳಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಗ್ಯಾಪ್ ಇಲ್ಲ ಸುತ್ತ, ಓಕೆನಾ. ಸುತ್ತ ಕ್ಲೀನಾಗಿ ಕೂತಿದೆ, ಓಕೆನಾ. ಇವಾಗ ಡಿ ಪಿ ಆನ್ ಮಾಡೋಣ ನೋಡಿ. ಡಿ ಪಿ ಆನ್ ಮಾಡಿದ್ದೀನಿ, 2 ಡಿ ಪಿ ಇದೆ, ಒಂದು ಏಚ್ದಿದೆ, ಒಂದು ಮನೆದಿದೆ, ಓಕೆನಾ. ಸೀದಾ ಹೋಗಿ ನೋಡೋಣ ನೋಡಿ. ಲೈಟ್ ಆನ್ ಮಾಡೋಣ, ಲೈಟ್ ಬರ್ತಾ ಇದೆ. ಡಿ ಪಿ ಆನ್ ಮಾಡಿದ್ರೆ ಡಿ ಪಿ ಲೈಟ್ ಬರ್ನ್ ಆಗಿದೆ. ನಾನು ಡಿ ಪಿ ಲೈಟ್ ಚೇಂಜ್ ಮಾಡಬೇಕಾಯ್ತು. ಪ್ಲಗ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ ಗೀಜರಲ್ಲಿ ನೋಡಿ. ಪ್ಲಗ್ ಹಾಕಿದ್ರೆ ಗೀಜರಲ್ಲಿ